ಎಲ್ರಿಗೂ ನಮಸ್ಕಾರ. ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ SS ಸಿಲ್ಕ್ ಹೌಸಲ್ಲಿ ನಾನು ಸ್ವಲ್ಪ ಸೀರೆಗಳನ್ನ ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತ. ಅಲ್ಲೇ ತೊಗೊಂಡು ತುಂಬ ದಿನವೇ ಆಯಿತು, ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನಿವತ್ತು ಯಾವ್ಯಾವ ಸೀರೆ ತೊಗೊಂಡೆ ನಮ್ಮ ಶಾಪಲ್ಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಒಂದು ನೋಡ್ಬೋದು, ಈ ಸ್ಯಾರಿ ತೊಗೊಂಡೆ. ನೋಡ್ಬೋದು, ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ತುಂಬಾ ಹೆವಿ ಕ್ವಾಲಿಟಿ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಕ್ವಾಲಿಟಿ. ವೇರ್ ಮಾಡೋಕ್ಕಂತೂ ಸೂಪರ್ ಆಗಿದೆ. ನೋಡಿ, ಈ ಥರ ಇದೆ. ಬಾರ್ಡ್ರೆಲ್ಲ ನಿಮ್ಗೆ ತೋರಿಸ್ತೀನಿ. ಈ ಥರ ಬರುತ್ತೆ ಬಾರ್ಡ್ರೆಲ್ಲ. ಕಲರ್ ಮಾತ್ರ ಅಫಿಷಿಯಲ್ ಕಲರ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ಈ ಒಂದು ಸೀರೆ ನಾನು ತೊಗೊಂಡೆ. ನೆಕ್ಸ್ಟ್ ಇದೊಂದು ತೊಗೊಂಡೆ. ಇದು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ವೇರ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಪೇಪರ್ ಕಾಟನ್ ಅಂತ ಹೇಳ್ತಾರಲ್ಲ, ಆ ಥರ ಅನಿಸುತ್ತೆ. ತೆಳು ಇದೆ, ಬಟ್ ಲುಕ್ ಮಾತ್ರ ಗ್ರ್ಯಾಂಡಾಗಿದೆ. ನೋಡ್ಬೋದು ಬಾರ್ಡ್ರೆಲ್ಲ ಏನು ಚೆನ್ನಾಗಿದೆ ಅಂತ. ಈ ಥರ ಒಂದು ಸ್ಯಾರಿ ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ವೆಯ್ಟ್ ಆಗಿದೆ, ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಒಂದು ಸ್ಯಾರಿ ಕೂಡ ನಾನು ನಮ್ಮ SS ಸಿಲ್ಕ್ ಹೌಸಲ್ಲೇ ತೊಗೊಂಡಿರೋದು. ನೆಕ್ಸ್ಟು ನಾನು ಸೆಮಿ ಸಿಲ್ಕ್ ತೊಗೊಂಡೆ ಒಂದು. ಇದು ಗೋಲ್ಡು ಮೇರೂನು ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಇವಾಗಿದೆಲ್ಲ ಟ್ರೆಂಡಿ ಆಗಿರುತ್ತೆ, ಹಾಗಾಗಿ ನಾನು ಒಂದು ತೊಗೊಂಡಿದ್ದೀನಿ. ಇವನ್ನೆಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಇವತ್ತು ಕೊಡಬೇಕು, ಹಾಗೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕೂಡ ನಮ್ಮದು SS ಸಿಲ್ಕ್ ಹೌಸದ್ದೇ ಸ್ಯಾರಿ ಆಗಿರುತ್ತೆ. ನೆಕ್ಸ್ಟು ಇದು ನೋಡ್ರಿ, ಕಲರ್ ಕಾಂಬಿನೇಷನ್ ಏನು ಚೆನ್ನಾಗಿದೆ ಅಂತ. ಸಖತ್ತಾಗಿದೆ, ಹೆವಿ ಕ್ವಾಲಿಟಿ ಇದೆ, ಒಳ್ಳೆ ಬ್ರ್ಯಾಂಡೆಡ್ ಆಗಿದೆ. ಸ್ಯಾರಿ ಮಾತ್ರ ಸೂಪರ್ ಆಗಿದೆ. ಈ ಸ್ಯಾರಿ ಅಂತೂ ನಮ್ಮ ಶಾಪಲ್ಲಿ ತುಂಬಾ ಸೇಲ್ ಅದು, ಹಾಗಾಗಿ ನಾನು ಕೂಡ ಒಂದು ಸ್ಯಾರಿ ತಗೊಂಡೆ. ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ ಅಂತೂ. ಇದು ನಾನು ವೇರ್ ಮಾಡಿ ನಿಮ್ಗೊಂದ್ಸತಿ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಇದು ಕೂಡ ನಮ್ಮದು SS ಸಿಲ್ಕ್ ಹೌಸ್ದು ಸ್ಯಾರಿ ಆಗಿರುತ್ತೆ. ನೆಕ್ಸ್ಟು ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ ನಾನು ಯಾವ ಸೀರೆ ತೊಗೊಂಡೆ ನಿಮ್ಗೆ ಹೇಳಿದ್ದೆ, ನಾನು ಬೆಂಗಳೂರಲ್ಲೂ ಒಂದು 3 ಸೀರೆ ತೊಗೊಂಡೆ ಅಂತ. ನಾನು ಯಾವ ಸೀರೆ ತೊಗೊಂಡೆ ಅಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ. ಇವಾಗ ಟ್ರೆಂಡಿಯಲ್ಲಿರೋ ಅಂಥದ್ದು ಸ್ಯಾರಿದು. ನೋಡಿ ಪಿಕ್ಚರ್ ಹೇಗೆ ಕಾಣುತ್ತೆ, ಈ ಥರ ಇರುತ್ತೆ ಸ್ಯಾರಿ. ಸಖತ್ತಾಗಿದೆ, ಲೈಟ್ ವೆಯ್ಟ್ ಆಗಿದೆ. ಇಲ್ಲಿ ವರ್ಕ್ ಕೂಡ ಕಾಣ್ತಾ ಇದೆ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ. ಉಟ್ಕೊಂಡ್ರೆ ಮಾತ್ರ ಸಖತ್ತು, ಅಂದರೆ ತೂಕನೇ ಇಲ್ಲ, ಅಷ್ಟು ಈಸಿ ಆಗಿದೆ, ಅಷ್ಟು ಚೆನ್ನಾಗಿ ಇದನ್ನು ಸ್ಯಾರಿ ಹಾಕೊಬೋದು. ತುಂಬಾ ಚೆನ್ನಾಗಿದೆ. ಓವರಾಲ್ ಒಂದೇ ಕಲರ್ ಇದೆ, ಡಬಲ್ ಕಲರ್ ಇದೆ. ನೋಡ್ಬೋದು, ಡಬಲ್ ಕಲರ್ ಇದೆ. ನನಗೆ ಇದು ಸಖತ್ ಇಷ್ಟ ಆಯಿತು, ಹಾಗಾಗಿ ನಾನು ಈ ಒಂದು ಸ್ಯಾರಿ ತೊಗೊಂಡೆ. ಇದನ್ನೇ ನಾನು ಮೈ ಮೇಲೆ ಹಾಕೊತಿಲ್ಲ, ಯಾಕೆಂದರೆ ಏನಾದರೂ ಪೂಜೆಗೆ ಗೀಜೆಗೆ ಇಡಬೇಕಾದ್ರೆ ಅಂದ್ಬಿಟ್ಟು ನಾನು ಇದೊಂದು ಸ್ಯಾರಿ ತೊಗೊಂಡೆ. ಬೆಂಗಳೂರಲ್ಲಿ ತೊಗೊಂಡಿತ್ತು. ನೆಕ್ಸ್ಟು ಈ ಒಂದು ಸ್ಯಾರಿ ತೊಗೊಂಡೆ. ಇದು ರಾಯಲ್ ಬ್ಲೂ ಕಲರ್, ನೀವು ನೋಡಿರ್ಬೋದು, ಇವಾಗ ಟ್ರೆಂಡಿಯಲ್ಲಿದೆ ರಾಯಲ್ ಬ್ಲೂ ಕಲರು. ನಾನು ತೊಗೊಂಡಿರಲಿಲ್ಲ. ಇದು ಈ ಒಂದು ಕಲರು ರಾಯಲ್ ಬ್ಲೂ, ನನಗೆ ಸಖತ್ ಇಷ್ಟ ರಾಯಲ್ ಬ್ಲೂ ಕಲರ್ ಅಂದರೆ, ಹಾಗಾಗಿ ನಾನು ಕೂಡ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಈ ಒಂದು ರಾಯಲ್ ಬ್ಲೂ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ಇದಕ್ಕೆ ಬ್ಲೌಸು ಆಫ್ ವೈಟ್ ಬಂದಿದೆ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಕಾಂಬಿನೇಷನ್ ಕೂಡ ಇರುತ್ತೆ. ನೋಡ್ಬೋದು ಈ ಸ್ಯಾರಿ. ನೆಕ್ಸ್ಟು ನಾನು ಲಕ್ಷ್ಮಿ ಗುಡ್ಸೋಣ ಅಂದ್ಬಿಟ್ಟು ಕ್ರೇಪ್ ಸಿಲ್ಕ್ ಅಂತ ಅನ್ಬೋದು, ಕಾಸ್ಟ್ಲಿ ಇದೆ ಸ್ವಲ್ಪ, ತೊಗೊಂಬಂದಿದ್ದೀನಿ. ಲಕ್ಷ್ಮಿ ಗುಡ್ಸೋಣ ಅಂತ ತೋರಿಸ್ಬೇಡ್ದು ಅಂದ್ಕೊಂಡೆ, ಬಟ್ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇದ್ರ ಮೇಲೆ ಆನೆದೊಂದು ಡಿಸೈನ್ ಇತ್ತು, ನೋಡ್ಬೋದು, ಹೆವಿ ಲುಕ್ ಇದೆ ಇದು.
ನೋಡಿ ಆನೆ ಬಂದಿದೆ, ಲಕ್ಷ್ಮಿಗೆ ಪ್ರಿಯವಾದದ್ದು ಆನೆ, ಲಕ್ಷ್ಮಿಯ ಸ್ವರೂಪ ಆನೆ. ಹಾಗಾಗಿ ನಾನು ಈ ಒಂದು ಸ್ಯಾರಿನ ತಗೊಂಡೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರಿ, ನೋಡ್ಬೋದು. ಸಖತ್ತು ಹೆವಿ ಕ್ವಾಲಿಟಿ ಇದೆ, ಹೆವಿ ಕ್ವಾಲಿಟಿ ಇದೆ ಈ ಸ್ಯಾರಿ ಅಂತೂ. ನೋಡ್ಬೋದು, ಈ ಸ್ಯಾರಿನ ನಾನು ವರಮಹಾಲಕ್ಷ್ಮಿ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಖತ್ತು ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ ಹೇಗಿದೆ ಅಂತ? ಸಖತ್ತು ಚೆನ್ನಾಗಿದೆ. ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 3500 ರೂಪಾಯಿ. ಯಾಕೆಂದರೆ ವರಮಹಾಲಕ್ಷ್ಮಿ ಗಿಡಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿರೋ ಸೀರೆ ಬೇಕು ಅಂತ ತೊಗೊಂಡಿದ್ದೀನಿ. ಆದರೂ ಆಪ್ಷನಲಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಸೀರೆ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ತೊಗೊಂಡ್ರೆ ತೊಗೊತೀನಿ, ಇಲ್ಲಾಂದ್ರೆ ಇಲ್ಲ. ಈ ಸೀರೆನೇ ಇಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ನೋಡಿ, ಸಖತ್ತು ಲುಕ್ ಇದೆ. ಇದನ್ನೇ ವರಮಹಾಲಕ್ಷ್ಮಿಗೆ ಇಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಈ ಸ್ಯಾರಿ ಎಲ್ಲ ಇಷ್ಟ ಆಗಿದೆಯಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.